ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಮೀಕ ಪ್ರವಾದಿ ಪುಸ್ತಕ 7ನೇ ಅಧ್ಯಾಯದಲ್ಲಿ 5, 6, 7ನೇ ವಾಕ್ಯ. ನೆರೆಯವನಲ್ಲಿ ನಂಬಿಕೆ ಇಡಬೇಡ, ಆಪ್ತ ಸ್ನೇಹಿತನಲ್ಲಿ ಭರವಸೆ ಬಿಡಿರಿ. ನಿನ್ನ ಎದೆಯಲ್ಲಿ ಮಲಗಿರುವವಳಿಗೆ ನಿನ್ನ ಬಾಯಿಯ ಬಾಗಿಲುಗಳನ್ನು ಕಾಯಿ. ಏಕೆಂದರೆ ಮಗನು ತನ್ನ ತಂದೆಯನ್ನು ಅವಮಾನ ಮಾಡುತ್ತಾನೆ, ಮಗಳು ತನ್ನ ತಾಯಿಗೂ ಸೊಸೆಯು ತನ್ನ ಅತ್ತೆಗೂ ವಿರೋಧವಾಗಿ ಹೇಳುತ್ತಾಳೆ. ಒಬ್ಬನ ಶತ್ರುವು ಅವನ ಸ್ವಂತ ಮನೆಯವರೇ. ಆದರೆ ನಾನು ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಣೆಯ ದೇವರಿಗೋಸ್ಕರ ಕಾದುಕೊಳ್ಳುವೆನು. ನನ್ನ ದೇವರು ನನ್ನನ್ನು ಕೇಳುವನು. ದೇವರಿಗೆ ಸ್ತೋತ್ರ. ಮೀಕ್ ಚಾಪ್ಟರ್ 7 word 5 to 7. Word 5. Don't believe your neighbor or trust your friend. Be careful what you say even to your wife. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳ, ಕರ್ತನು ಸರ್ವಶಕ್ತನಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನೆರೆಯವನಲ್ಲಿ ನಂಬಿಕೆ ಇಡಬೇಡಿರಿ, ಆಪ್ತ ಸ್ನೇಹಿತರಲ್ಲಿ ಭರವಸೆ ಇಡಬೇಡಿರಿ. ನಿನ್ನ ಎದೆಯಲ್ಲಿ ಮಲಗಿರುವವಳಿಗೆ ನಿನ್ನ ಬಾಯಿ ಬಾಗಿಲನ್ನು ಕಾಯಿ. ಏಕೆಂದರೆ ಒಬ್ಬನ ಮಗನು ತನ್ನ ತಂದೆಯನ್ನು ಅವಮಾನ ಮಾಡುತ್ತಾನೆ, ಮಗಳು ತನ್ನ ತಾಯಿಗೂ ಸೊಸೆಯು ತನ್ನ ಅತ್ತೆಗೂ ವಿರೋಧವಾಗಿ ಹೇಳುತ್ತಾಳೆ. ಒಬ್ಬನ ಶತ್ರುಗಳು ಅವನ ಸ್ವಂತ ಮನೆಯವರು. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಯೆಶಾಯ ಪ್ರವಾದಿ 2ನೇ ಅಧ್ಯಾಯ word 22ನೇ ವಾಕ್ಯ. ಪ್ರಾಫಿಟ್ ಐಶಾಯ ಚಾಪ್ಟರ್ 2 word 22. ಉಸಿರಿರುವವರೆಗೂ ಬದುಕಿರುವ ನರಮನುಷ್ಯನ ಮೇಲಿನ ಭರವಸೆಯನ್ನು ಬಿಟ್ಟುಬಿಡಿರಿ, ಏಕೆಂದರೆ ಅವನು ಎಷ್ಟರವನೆಂದು ಎಣಿಸಬಹುದು. ದೇವರಿಗೆ ಸ್ತೋತ್ರ. ವಾಕ್ಯದಲ್ಲಿ ಹೇಳ್ತಾರೆ, ದೇವರು ಉಸಿರಿರುವವರೆಗೂ ಬದುಕಿರುವ ನರಮನಸ್ಸಿನ ಮೇಲೆ ನಂಬಿಕೆ ಇಡಬೇಡ್ರಿ, ಅವನು ಎಷ್ಟರವನು. ಸೊ ಯಾರ ಮೇಲೆ ನಂಬಿಕೆ ಇಡಬೇಕು? ದೇವ್ರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಸಹ ರಹಸ್ಯಗಳನ್ನ ಕಾಯ್ದುಕೊಳ್ರಿ. ಯೇಸು ಕ್ರಿಸ್ತರು ಹೇಳ್ತಾರೆ, ನಿನ್ನ ಬಲಗೈ ಮಾಡ್ತಕ್ಕಂಥ ಕೆಲಸ ಎಡಗೈಗೂ ಸಹ ಗೊತ್ತಾಗಬಾರ್ದು, ಆ ಥರ ನೀವು ಕಾರ್ಯಗಳನ್ನ ಮಾಡಿರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಮತ್ತು ಯಾರ ಮೇಲೆ ನಂಬಿಕೆ ಇಡಬೇಕು? ಮೀಕ 7ನೇ ಅಧ್ಯಾಯ 7ನೇ ವಾಕ್ಯ. ಆದರೆ ನಾನು ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಣೆಯ ದೇವರಿಗೋಸ್ಕರ ಕಾದುಕೊಳ್ಳುವನು. ನನ್ನ ದೇವರು ನನ್ನನ್ನು ಕೇಳುವನು. ದೇವರಿಗೆ ಸ್ತೋತ್ರ. ದೇವರಲ್ಲೇ ನಿಮ್ಮ ನಿರೀಕ್ಷೆ ಇರಲಿ. ನಿಮ್ಮ ಮಾತುಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಕಾರ್ಯಗಳೆಲ್ಲವೂ ಸಹ ಕರ್ತನೊಟ್ಟಿಗೆ ಇರಲಿ. ಕರ್ತನೊಟ್ಟಿಗೆ ಮಾತನಾಡಿರಿ. ಕರ್ತನೊಟ್ಟಿಗೆ ಮಾತನಾಡಿ ಕರ್ತನ ಕೊಡ್ತಕ್ಕಂಥ ಆಲೋಚನೆಗಳಲ್ಲಿ ನಡೀರಿ. ಸೊ ಯಾರ ಮೇಲೂ ಸಹ ನೀವು ಮನುಷ್ಯರ ಮೇಲೆ ಭರವಸೆ ಇಡಬೇಡ್ರಿ. ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನಲ್ಲಿ ಭರವಸೆ ಇಡ್ರಿ. ಯಾಕೆಂದರೆ ಆತನೇ ನಮ್ಮ ರಕ್ಷಣೆಯ ಬಂಡೆಯೂ ಆಗಿದ್ದಾನೆ. ಆತನ ಮಾತುಗಳನ್ನ ಕೇಳುವ ಆತನಾಗಿದ್ದಾನೆ. ಅವ್ರು ಹೇಳ್ತಾರೆ, ಮನುಷ್ಯನಿಗೆ ಕಣ್ಣಿಟ್ಟಿರ್ತಕ್ಕಂಥ ನಾನು ನೋಡುವುದಿಲ್ಲವೋ, ಮನುಷ್ಯನಿಗೆ ಕಿವಿಯನ್ನಿಟ್ಟಿರ್ತಕ್ಕಂಥ ನಾನು ಕೇಳುವುದಿಲ್ಲವೋ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆತನ ಪ್ರತಿಯೊಂದನ್ನು ಸಹ ಕೇಳ್ತಾನೆ. ನಾವೆಷ್ಟು ನಿರೀಕ್ಷೆ ಇಡ್ತೀವಿ, ನಾವೆಷ್ಟು ಭರವಸೆ ಇಡ್ತೀವಿ, ಯಾವ ಥರದಲ್ಲಿ ನಾವು ದೇವರ ಮೇಲೆ ಅವಲಂಬಿತರಾಗಿರ್ತೀವಿ, ಅದರ ಮೇಲೆ ದೇವರ ನಮ್ಮೊಟ್ಟಿಗೆ ಕಾರ್ಯ ಮಾಡುವವರಾಗಿರ್ತಾರೆ. ಸೊ ಅದರಲ್ಲೇ ನಾವು ದೇವರೊಟ್ಟಿಗೆ ನಡೀಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿ ಕಾರ್ಯಗಳನ್ನು ಸಹ ನೀವು ದೇವರಿಗೆ ಒಪ್ಪಿಸ್ತೀರಿ. ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ದೇವರಲ್ಲಿ ಭರವಸೆ ಇಡ್ರಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಹ ಅವನ ಶತ್ರು ಯಾರಾಗಿರ್ತಾರೆ ಅಂದರೆ ಅವನ ಮನೆಯವರೇ ಆಗಿರ್ತಾರೆ. ದೇವರಿಗೆ ಸ್ತೋತ್ರ. ಯಾರನ್ನಾದರೂ ಸಂಪೂರ್ಣ ಕುಟುಂಬದವರು ನನ್ನ ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂದರೆ ಖಂಡಿತ ಇಲ್ಲ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ದೇವರಲ್ಲಿ ಭರವಸೆ ಇಡೋಣ. ಕರ್ತನ ತಾನು ನಮ್ಮ ಸಂಗಡ ಇದ್ದು ನಡೆಸುವ ಆತನಾಗಿದ್ದಾನೆ, ನಂಬಿಗಸ್ತನ ದೇವರಾಗಿದ್ದಾರೆ. ಆಮೆನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನಲ್ಲಿ ಭರವಸೆ ಇಡ್ರಿ. ಆತನೇ ನಮ್ಮನ್ನು ಕೇಳುವ ಆತನು, ನೋಡುವ ಆತನಾಗಿದ್ದಾನೆ, ನಮಗೆ ನಂಬಿಗಸ್ತನ ಅಂತ ದೇವರಾಗಿದ್ದಾನೆ ಅಂತ ನಿನ್ನ ವಾಕ್ಯ ಹೇಳೋ ಪ್ರಕಾರವಾಗಿ ಎಸಪ್ಪ, ನಂಬಿಗಸ್ತರಾಗಿ ನಾವು ನಿಮಗೆ ವಿಧೇಯರಾಗ್ತೀವಿ. ನಾವು ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ನಿಮ್ಮಲ್ಲೇ ಭರವಸೆ ಇಟ್ಟು ನಮ್ಮ ಪ್ರತಿ ಆಲೋಚನೆಗಳನ್ನ ನಿಮಗೆ ಒಪ್ಪಿಸ್ತೀವಿ. ನೀವು ನಿಮ್ಮ ಚಿತ್ತವನ್ನು ನಮಗೆ ಪ್ರಕಟಪಡಿಸಿ, ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ನಿಮ್ಮ ಚಿತ್ತದಂತೆ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಟ್ಟಿದ್ವಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದೀರ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ನಿಮ್ಮ ಪಾದಗಳು ಸಲ್ಲಿಸಿ
ನಾವು ಬೇಡ ಹೊಂದಿದ್ದೇವೆ ಮಚ್ಚಿಗೋಡ ತಂದೆ ಅಮ್ಮೆ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.